ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಮಕರ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಗೋಚಾರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಮಕರ ರಾಶಿಯವರಿಗೆ ಗುರು ಭಗವಾನರು 7ನೇ ಮನೆಯಲ್ಲಿ ಉಚ್ಚರಾಗಿ ಇರೋದರಿಂದ ನಿಮಗೆ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಸಮಯ ತುಂಬ ಚೆನ್ನಾಗಿ ಇರ್ತದೆ. ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೂ ಸಹ ಸಮಯ ತುಂಬ ಚೆನ್ನಾಗಿದೆ. ಹೊರಗಡೆ ಪ್ರಯಾಣ ಹೋಗಲಿಕ್ಕೆ, ಹಾಗೆ ಆ ಪ್ರಯಾಣದಿಂದಲೂ ಲಾಭ ಆಗ್ತಕ್ಕಂಥ ಅವಕಾಶಗಳು ಹೆಚ್ಚಾಗಿ ಇರ್ತದೆ. ಹೊಸ ವಾಹನಾದಿಗಳ ಖರೀದಿ, ಹೊಸ ಮನೆ ಕಟ್ಟತಕ್ಕಂಥದ್ದು, ಹೊಸ ಸ್ಥಳಗಳನ್ನು ಕ್ರಯ ವಿಕ್ರಯ ಮಾಡಲಿಕ್ಕೆಲ್ಲದಕ್ಕೂ ಶುಭಪ್ರದವಾಗಿ ಇರೋದರಿಂದ ಈ ಸಮಯವನ್ನು ಯಾವ ರೀತಿ ಕ್ಯಾಚ್ ಮಾಡ್ಕೊತೀರೋ ಅಷ್ಟು ಅನುಕೂಲಗಳು ನಿಮಗೆ ಹೆಚ್ಚಾಗಿ ಸಿಗುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿಯೂ ಲಾಭ ಸಾಧ್ಯತೆ ಹೆಚ್ಚಾಗಿ ಇದೆ. ಇಲ್ಲಿ ನಿಮ್ಮ ರಾಶಿಯವರು ಏನು ಮಾಡಬೇಕಂತಂದರೆ, ಸ್ವಲ್ಪ ಮಟ್ಟಿಗೆ ನಿಮ್ಮ ಅಭ್ಯುದಯವನ್ನು ಕಂಡು ಅಥವಾ ಯಶಸ್ಸನ್ನು ಕಂಡು ಕೆಲವರು ಅಸೂಯೆ ಪಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ. ಹಾಗೆ ಕೆಟ್ಟ ದೃಷ್ಟಿದೋಷ ಅಥವಾ ಕೆಟ್ಟವರ ಕಣ್ಣು ಬಿದ್ದು ನಿಮ್ಮ ವ್ಯವಹಾರಗಳಲ್ಲಿ ಅಡೆತಡೆ ಆಗುವ ಸಾಧ್ಯತೆಗಳಿರೋದ್ರಿಂದ ಸರ್ಪದೋಷದ ಪ್ರಭಾವದಿಂದ ಈ ನೆಗೆಟಿವ್ ಉತ್ಪತ್ತಿಯಾಗುತ್ತೆ. ಸಾಧ್ಯ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆಯನ್ನು ಮಾಡಿಸೋದು ಉತ್ತಮ. ಅಥವಾ ನಿಮ್ಮ ಹತ್ತಿರದ ಸ್ಥಳಗಳಲ್ಲಿ ಸುಬ್ರಹ್ಮಣ್ಯ ದೇವರಿಗೆ ಅಥವಾ ನಾಗದೇವರ ಸಾನ್ನಿಧ್ಯದಲ್ಲಿ ಮಂಗಳವಾರ, ಪಂಚಮಿ, ಷಷ್ಠಿ ತಿಥಿ ಇರೋ ದಿವಸ, ಆಶ್ಲೇಷ ನಕ್ಷತ್ರ ಅಥವಾ ಅಮಾವಾಸ್ಯೆ ಪೌರ್ಣಮಿಗಳೊಂದು ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ. ಅಥವಾ ನಾಗದೇವರ ಸಾನ್ನಿಧ್ಯವನ್ನು ಸ್ವಚ್ಛಗೊಳಿಸಿ ಪೂಜಾ ಸಾಮಗ್ರಿಗಳನ್ನು ಸಮರ್ಪಣೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡೋದು ಬಹಳ ಉತ್ತಮ. ಇದಲ್ಲದೆ ಮಂಗಳವಾರ, ಶುಕ್ರವಾರ, ಭಾನುವಾರಗಳೊಂದು ದೇವಿ ದೇವಸ್ಥಾನಗಳಲ್ಲಿ ರಾಹು ಕಾಲದಲ್ಲಿ ಪೂಜೆ ಕೊಡೋದ್ರಿಂದಲೂ ನೆಗೆಟಿವಿಟಿ ಕಡಿಮೆ ಆಗುತ್ತೆ. ಆದಷ್ಟು ನಿಮ್ಮ ಬೆನ್ನ ಹಿಂದೆ ಇರ್ತಕ್ಕಂಥವರು, ಮುಂದೆ ಇರ್ತಕ್ಕಂಥವರ ಬಗ್ಗೆ ಹೆಚ್ಚಿನ ಜಾಗರೂಕತೆಯನ್ನು ವಹಿಸೋದು ಬಹಳ ಉತ್ತಮ. ಇಲ್ಲಿ ನೀವು ಏನಾದರೂ ಹೊಸ ವ್ಯವಹಾರಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದರೆ, ಹೊಸ ವ್ಯವಹಾರಗಳನ್ನು ಪ್ರಾರಂಭ ಮಾಡಬೇಕು ಅಂತ ಇದ್ದರೂ ಸಹ ಸಮಯ ತುಂಬ ಪವರ್ಫುಲ್ಲಾಗಿರೋದ್ರಿಂದ ಈ ಸಮಯವನ್ನು ಯಾವ ರೀತಿ ಸದ್ಬಳಕೆ ಮಾಡ್ಕೊತೀರೋ ಅಷ್ಟು ಅನುಕೂಲಗಳು ಆಗುತ್ತೆ. ಹಾಗೆ ಎಷ್ಟೇ ವರ್ಷಗಳಿಂದ ವಿವಾಹಕ್ಕೆ ಅಡ್ಡಿ ಆತಂಕವಾಗಿ ನಿಂತಿದ್ರೂ ಸಹ ಈ ಸಮಯದಲ್ಲಿ ಪ್ರಯತ್ನ ಪಟ್ಟರೆ ವಿವಾಹಾದಿ ಕಾರ್ಯಗಳು ನೆರವೇರುತ್ತೆ. ಇನ್ನು ಹಣಕಾಸಿಗೆ ಸಂಬಂಧಪಟ್ಟ ಅಷ್ಟೊಂದು ಸಮಸ್ಯೆಗಳು ಕಂಡುಬರೋದಿಲ್ಲ. ನೀವು ಯಾರಿಗಾದರೂ ಹಣ ಕೊಟ್ಟಿದ್ರೂ ಸಹ ನಿಮ್ಮ ಹಣ ವಾಪಸ್ ಬರೋ ಸಾಧ್ಯತೆಗಳು ಇರುತ್ತೆ. ಇಲ್ಲಿ ನೀವೇನಾದರೂ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಆಯ್ಕೆ ಮಾಡ್ಕೊತಕ್ಕಂಥ ಅವಕಾಶ ಇದ್ದಾಗ ಆದಷ್ಟು ವಿಶೇಷವಾಗಿ ಪಶ್ಚಿಮ ದಿಕ್ಕು ಅಥವಾ ಉತ್ತರ ದಿಕ್ಕನ್ನು ಆಯ್ಕೆ ಮಾಡ್ಕೊಳೋದು ಬಹಳ ಒಳ್ಳೆಯದು. ಉತ್ತರ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದ ತುಂಬ ಲಾಭ ಬರ್ತದೆ. ಅಥವಾ ಈ ದಿಕ್ಕಿನ ಸೈಟ್ ಖರೀದಿ ಮಾಡೋದ್ರಿಂದ ಅಥವಾ ಈ ದಿಕ್ಕಲ್ಲಿ ಏನಾದರೂ ಹೊಸ ವ್ಯವಹಾರಗಳನ್ನು ಪ್ರಾರಂಭ ಮಾಡೋದ್ರಿಂದ ತುಂಬ ಲಾಭ ಪಡ್ಕೊತೀರಿ. ಈ ದಿಕ್ಕಲ್ಲಿ ನೀವೇನಾದರೂ ಹೊಸ ವ್ಯವಹಾರಗಳನ್ನು ಪ್ರಾರಂಭ ಮಾಡಬೇಕಾದ್ರೆ ಬುಧವಾರ, ಗುರುವಾರ, ಶುಕ್ರವಾರಗಳು ಶುಭಪ್ರದವಾಗಿರ್ತದೆ. ಈ ಸಮಯದಲ್ಲಿ ಶುಭ ಸಮಯದಲ್ಲಿ ರಾಹುಕಾಲ, ಯಮಗಂಡ ಕಾಲಗಳನ್ನು ಬಿಟ್ಟು ಪ್ರಾರಂಭ ಮಾಡೋದು ಬಹಳ ಉತ್ತಮ. ಇನ್ನು ನಿಮ್ಮ ರಾಶಿಗೆ ಶನಿ ಭಗವಾನರ ದೋಷ ಅಷ್ಟೊಂದು ಇಲ್ಲ. ಹಾಗಾಗಿ ಶನಿ ದೋಷದ ಪ್ರಭಾವ ನಿಮ್ಮ ರಾಶಿಯ ಮೇಲೆ ಇಲ್ಲದೇ ಇರೋದರಿಂದ
ಎಷ್ಟು ಸಾಧ್ಯವೋ ಅಷ್ಟು ಈ ಅವಕಾಶವನ್ನು ನೆಗ್ಲೆಕ್ಟ್ ಮಾಡ್ಕೊಂಡಂಗೆ ಪಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋದು ಒಳ್ಳೆಯದು. ಈ ತಿಂಗಳಲ್ಲಿ ನಿಮಗೆ ಹೊಸ ವಾಹನಾದಿಗಳನ್ನು ತೆಗೆದುಕೊಳ್ತಕ್ಕಂಥದ್ದು, ಹೊಸ ಮನೆಯನ್ನು ತೆಗೆದುಕೊಳ್ತಕ್ಕಂಥ ಅವಕಾಶಗಳಿದೆ. ಅಥವಾ ಮನೆ ಕಟ್ಟೋದಕ್ಕೆ ಅಥವಾ ಕಟ್ಟಿಸ್ಲಿಕ್ಕೆ ಸಮಯ ತುಂಬ ಅದ್ಭುತವಾಗಿರೋದ್ರಿಂದ ಪ್ರಯತ್ನ ಮಾಡ್ಬೋದು. ವಿವಾಹಾದಿ ಶುಭ ಕಾರ್ಯಗಳಿಗೂ ಸಹ ಸಮಯ ಚೆನ್ನಾಗಿರೋದ್ರಿಂದ ಅದಕ್ಕೂ ಸಂಬಂಧಪಟ್ಟ ಪ್ರಯತ್ನಗಳನ್ನು ಮಾಡೋದು ಬಹಳ ಉತ್ತಮ. ವೀಕ್ಷಕರೇ, ವಿಶೇಷವಾಗಿ ನೀವೇನಾದರೂ ಹೊರಗಡೆ ಹೋದಂತಹ ಸಂದರ್ಭಗಳಲ್ಲಿ, ವಾಹನಗಳಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಸಂದರ್ಭ ಅಥವಾ ಪುಣ್ಯ ಸ್ಥಳಗಳಿಗೆ ಹೋದಾಗ ಸ್ವಲ್ಪ ಮಟ್ಟಿಗೆ ನಿಮ್ಮ ಒಡವೆ ವಸ್ತ್ರಗಳು, ಮೊಬೈಲ್, ಹಣ ಇತ್ಯಾದಿಗಳ ಬಗ್ಗೆ ಸ್ವಲ್ಪ ಜಾಗರೂಕತೆ ವಹಿಸಿದರೆ ಬಹಳ ಉತ್ತಮ. ಆರೋಗ್ಯದ ಬಗ್ಗೆಯೂ ಸಹ ಹೆಚ್ಚಿನ ಕಾಳಜಿ ವಹಿಸೋದು ತುಂಬ ಉತ್ತಮ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ನು ಒತ್ತಿ. ನಮಸ್ಕಾರ.